ಮೊಬೈಲ್ ಟವರ್ ಶಬ್ದಕ್ಕೆ ಬೆಚ್ಚಿಬಿದ್ದ ಸಾರ್ವಜನಿಕರು. ಶಿರಾದಲ್ಲಿ ಟವರ್ ತೆರವಿಗೆ ಸ್ಥಳೀಯ ನಿವಾಸಿಗಳ ಒತ್ತಾಯ. ಮೊಬೈಲ್ ಟವರ್ನ ಡಿಜಿಟಲ್ ನಿಯಂತ್ರಿತ ಯಂತ್ರಗಳು ಹಾಗೂ ಉಪಕರಣಗಳಿಂದ ಉಂಟಾಗುತ್ತಿರುವ ಶಬ್ದ ಮತ್ತು ರೇಡಿಯೇಷನ್ನಿಂದ ಶಿರಾ ನಗರದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದ ಹನುಮಂತನಗರ ಬಡಾವಣೆಯ ನಿವಾಸಿಗಳಿಗೆ ಜೀವ ಭಯ ಕಾಡುತ್ತಿದೆ. ಮೊಬೈಲ್ ಟವರ್ ತೆರವು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೌದು, ಹನುಮಂತನಗರ ಬಡಾವಣೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳಿದ್ದು 1500ಕ್ಕೂ ಹೆಚ್ಚು ಜನರು ವಾಸವಿದ್ದಾರೆ. ಇನ್ನು ಈ ಬಡಾವಣೆಯಲ್ಲಿ ಮೊಬೈಲ್ ಟವರ್ ನಿರ್ಮಾಣ ಮಾಡಿದ್ದು ಡಿಜಿಟಲ್ ಯಂತ್ರಗಳಿಂದ ನಿರಂತರ ಶಬ್ದ ಉಂಟಾಗುತ್ತಿದ್ದು ಇಲ್ಲಿನ ನಿವಾಸಿಗಳು ದಿನನಿತ್ಯ ಭಯದಲ್ಲಿಯೇ ಬದುಕುವಂತಾಗಿದೆ. ಅಲ್ಲದೆ ರಾತ್ರಿ ಸಮಯದಲ್ಲಿ ನಿದ್ರೆ ಮಾಡಲು ಆಗುತ್ತಿಲ್ಲ. ಇತ್ತ ಮಕ್ಕಳು ಓದುವುದಕ್ಕೂ ತೊಂದರೆ ಆಗ್ತಿದೆ ಎಂದು ಅಲ್ಲಿನ ನಿವಾಸಿಗಳು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಂದು ಸರಿ ವಿಚಾರಿಸಲಿ ಅಂತಾನೆ 2-3 ಟೈಮ್ ಇವ್ರ ಜೊತೆನೆ ಹೋಗಿದ್ದೀವಿ. ಒಂದ್ಸತಿ ಎಲ್ಲ ನಗರಸಭೆಗೆ ಅರ್ಜಿ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀವಿ, 2 ಸರಿ ಕೊಟ್ಟಿದ್ದೀವಿ. ಒಂದ್ಸತಿ ಆದ್ರೂ ಏನು ಇದಾಗಿಲ್ಲ. ಮತ್ತೊಂದ್ಸರಿ ಪೊಲೀಸರು ಬಂದಿದ್ರು ನೈಟ್ ಎಲ್ಲನ ಬಂದಿಲ್ಲ. ನಮ್ಮ ಹುಡುಗ ಒಬ್ರು ಗಲಾಟೆ ಮಾಡಿದ್ರು, ಇಷ್ಟು ಸೌಂಡ್ ಇದೆ ಹೆಂಗಿದ್ ಮಾಡ್ತಾರಂತ. ಅದಕ್ಕೆ ಅವ್ರು ಏನು ತಿರ್ಗಾ ಪೊಲೀಸ್ ಬಂದು ಬೆಳಗ್ಗೆ ಮಾತಾಡಿದಾಗ 6 ತಿಂಗಳು ಬಿಟ್ಟು ಸರಿ ಮಾಡ್ತೀವಿ ತೆಗಿತೀವಿ ಅಂತಾನೆ ಹೇಳಿದ್ರು. ಬಿಡು ಮತ್ತಿನ್ ಯಾಕೆ ಹೋಗೋದಂತ ನಾವು ಹೋಗಿಲ್ಲ. ಈಗ ಅದು ಬಹಳ ಪ್ರಾಬ್ಲಮ್ ಆಗ್ತಾನೆ ಇದೆ. ಇನ್ನು ಬಡಾವಣೆಯಲ್ಲಿ ಹಿರಿಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಟವರ್ನ ರೇಡಿಯೇಷನ್ ನಿಂದ ಆರೋಗ್ಯ ಸಮಸ್ಯೆಗಳು, ತಲೆನೋವು, ನಿದ್ರಾಹೀನತೆ ಹಾಗೂ ಬ್ರೈನ್ ಡ್ಯಾಮೇಜ್ ಭೀತಿ ಎದುರಿಸುವಂತಾಗಿದೆ ಎಂದು ನಿವಾಸಿಗಳು ಆತಂಕದಲ್ಲಿದ್ದಾರೆ. ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಟವರ್ ತೆರವು ಮಾಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಅಲ್ಲಿನ ನಿವಾಸಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ನಮಗೆ ಒಂದು ಮಾಹಿತಿ ಕೊಟ್ಟರು ಅಕ್ಕಪಕ್ಕದವರು, ಈ ವಾರ್ಡ್ ಜನಗಳು ಹೇಳಿದಾಗ ನಾನು ನಗರಸಭೆಗೆ ಹೋಗಿ ಕಮಿಷನರ್ ಹತ್ರ ಮಾತಾಡಿ. ಇದು ಎಷ್ಟನೇ ವಾರ್ಡ್? ಇದು ಮೊದಲನೇ ವಾರ್ಡ್, 1ನೇ ವಾರ್ಡ್ ನಂಬರ್ 1 ಕೃಷ್ಣನಗರ. ನೀವು ಅಧಿಕಾರಿಗಳ ಹತ್ರ ಈ ವಿಚಾರವಾಗಿ ಮಾತಾಡಿದ್ದೀರಾ? ಅಧಿಕಾರಿಗಳು ಜಿಯೋ ಇದು ನಡೀತಾ ಇದೆ. ನಾನು ಅಧಿಕಾರಿಗಳ ಹತ್ರ ಇವ್ರು ಯಾರು ಲಿಂಕಲ್ಲಿ ಸಿಗ್ತಾ ಇಲ್ಲ ಸರ್. ನಾನು ನಗರಸಭೆಯಿಂದ ಒಂದು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳಿದ್ದೆ ಆಯುಕ್ತರಿಗೆ. ಅವರು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಅವರು ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಈಗ ನೆಕ್ಸ್ಟ್ ಏನಪ್ಪ ಸ್ಟೆಪ್ ಅಂದರೆ, ಈಗ ನಮಗೆ ವೋಟರ್ಸ್ ಇಂಪಾರ್ಟೆಂಟು, ಆಮೇಲೆ ಇಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಆಗಿಲ್ಲ ಅಂದರೆ ನಗರಸಭೆ ಮುಂದೆ ನಾವು ಧರಣಿ ಕೂತ್ಕೊಳ್ತೀವಿ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.